ನಮಸ್ಕಾರ ಸ್ನೇಹಿತರೆ, ದೇಶದ ವಿವಿಧ ರಾಜ್ಯಗಳಲ್ಲಿರುವ ರಾಜ್ಯಪಾಲರು ಯಾರು, ಯಾವ ಪಕ್ಷದವರು ಆಯ್ಕೆ ಆಗಿದ್ದಾರೆ, ಯಾವ್ಯಾವ ರಾಜ್ಯಗಳಿಂದ ರಾಜ್ಯಪಾಲರ ನೇಮಕ ಆಗಿದೆ, ಯಾವ್ಯಾವ ರಾಜ್ಯಗಳಲ್ಲಿ ಮುಸ್ಲಿಂ ರಾಜ್ಯಪಾಲರು ಇದ್ದಾರೆ ಎಲ್ಲವನ್ನ ಈ ವಿಡಿಯೋದಲ್ಲೇ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಆಂಧ್ರ ಪ್ರದೇಶ. ಸೈಯದ್ ಅಬ್ದುಲ್ ನಜೀರ್ ಆಂಧ್ರ ಪ್ರದೇಶದಲ್ಲಿ ರಾಜ್ಯಪಾಲರಾಗಿ ಕೆಲಸ ಮಾಡ್ತಿದ್ದಾರೆ. ಇವರು ಕರ್ನಾಟಕದ ದಕ್ಷಿಣ ಕನ್ನಡ ಮೂಲದವರು. ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಯಾಗಿರುವ ಇವರು ಯಾವುದೇ ಪಕ್ಷದೊಂದಿಗೆ ಗುರುತಿಸಿಕೊಂಡಿಲ್ಲ. ಅಂದಹಾಗೆ ಇವರನ್ನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ನೇಮಕ ಮಾಡಿದ್ರು. ಅರುಣಾಚಲ ಪ್ರದೇಶ. ಇಲ್ಲಿ ಕೈವಾಲ್ಯ ತ್ರಿವಿಕ್ರಮ್ ಪರ್ನಾಯಕ್ ರಾಜ್ಯಪಾಲರಾಗಿದ್ದು ಇವರು ಮಹಾರಾಷ್ಟ್ರ ಮೂಲದವರು. ಸೇನೆಯಲ್ಲಿ ಜನರಲ್ ಆಗಿ ಕೆಲಸ ಮಾಡಿದ್ದ ಇವರು ಈಗ ನಿವೃತ್ತರಾಗಿದ್ದಾರೆ. ಇವರು ಯಾವುದೇ ಪಕ್ಷದೊಂದಿಗೆ ಲಿಂಕ್ ಹೊಂದಿಲ್ಲ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇವರನ್ನ ಆಯ್ಕೆ ಮಾಡಿದ್ದಾರೆ. ಅಸ್ಸಾಂ. ಇಲ್ಲಿ ಲಕ್ಷ್ಮಣ್ ಆಚಾರ್ಯ ಅನ್ನೋರು ರಾಜ್ಯಪಾಲರಾಗಿದ್ದು ಇವರು ಮೂಲತಃ ಉತ್ತರ ಪ್ರದೇಶದವರು. ಅಂದಹಾಗೆ ಇವರು ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇವರನ್ನ ನೇಮಕ ಮಾಡಿದ್ದಾರೆ. ಬಿಹಾರ. ಆರಿಫ್ ಮೊಹಮ್ಮದ್ ಖಾನ್ ಬಿಹಾರದಲ್ಲಿ ರಾಜ್ಯಪಾಲರಾಗಿದ್ದಾರೆ. ಉತ್ತರ ಪ್ರದೇಶದ ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಇವರು ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ದಾರೆ. ಇವರನ್ನ ಆಯ್ಕೆ ಮಾಡಿದ್ದು ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಛತ್ತೀಸ್ಗಢ. ಇಲ್ಲಿ ರಮೇನ್ ದೇಕಾ ಅನ್ನೋರು ರಾಜ್ಯಪಾಲರಾಗಿ ಕೆಲಸ ಮಾಡ್ತಿದ್ದಾರೆ. ಇವರು ಅಸ್ಸಾಂ ಮೂಲದವರಾಗಿದ್ದು ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ದಾರೆ. ಇವರನ್ನ ಆಯ್ಕೆ ಮಾಡಿದ್ದು ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಗೋವಾ. ಅಶೋಕ್ ಗಜಪತಿ ರಾಜು ಗೋವಾದಲ್ಲಿ ರಾಜ್ಯಪಾಲರಾಗಿ ಕೆಲಸ ಮಾಡ್ತಿದ್ದಾರೆ. ಆಂಧ್ರ ಪ್ರದೇಶದ ಇವರು ಟಿಡಿಪಿಯಲ್ಲಿ ಗುರುತಿಸಿಕೊಂಡಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇವರನ್ನ ರಾಜ್ಯಪಾಲರನ್ನಾಗಿ ನೇಮಕ ಮಾಡಿದ್ರು. ಗುಜರಾತ್. ಆಚಾರ್ಯ ದೇವವ್ರತ್ ಗುಜರಾತ್ ರಾಜ್ಯಪಾಲರಾಗಿ ಕೆಲಸ ಮಾಡ್ತಿದ್ದಾರೆ. ಹರಿಯಾಣ ಮೂಲದ ಇವರು ಯಾವುದೇ ಪಕ್ಷದೊಂದಿಗೆ ಗುರುತಿಸಿಕೊಂಡಿಲ್ಲ. ಅಂದಹಾಗೆ ಇವರು ಆರ್ಯ ಸಮಾಜದ ಪ್ರಚಾರಕರಾಗಿ ಕೆಲಸ ಮಾಡ್ತಿದ್ರು. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಇವರನ್ನ ರಾಜ್ಯಪಾಲರನ್ನಾಗಿ ನೇಮಿಸಿದ್ರು. ಇವರಿಗೆ ಮಹಾರಾಷ್ಟ್ರದ ಹೆಚ್ಚುವರಿ ಜವಾಬ್ದಾರಿಯನ್ನ ಕೂಡ ನೀಡಲಾಗಿದೆ. ಹರಿಯಾಣ. ಆಶಿಂ ಕುಮಾರ್ ಘೋಷ್ ಹರಿಯಾಣ ರಾಜ್ಯಪಾಲರಾಗಿ ಕೆಲಸ ಮಾಡ್ತಿದ್ದಾರೆ. ಉತ್ತರ ಪ್ರದೇಶ ಮೂಲದ ಇವರು ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇವರನ್ನ ರಾಜ್ಯಪಾಲರನ್ನಾಗಿ ನೇಮಕ ಮಾಡಿದ್ರು. ಹಿಮಾಚಲ ಪ್ರದೇಶ. ಶಿವ ಪ್ರತಾಪ್ ಶುಕ್ಲಾ ಹಿಮಾಚಲ ಪ್ರದೇಶದ ರಾಜ್ಯಪಾಲರಾಗಿ ಕೆಲಸ ಮಾಡ್ತಿದ್ದಾರೆ. ಉತ್ತರ ಪ್ರದೇಶ ಮೂಲದ ಇವರು ಬಿಜೆಪಿ ನಾಯಕರೂ ಹೌದು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇವರನ್ನ ನೇಮಕ ಮಾಡಿದ್ದಾರೆ. ಜಾರ್ಖಂಡ್. ಸಂತೋಷ್ ಕುಮಾರ್ ಗಂಗ್ವಾರ್ ಜಾರ್ಖಂಡ್ ರಾಜ್ಯಪಾಲರಾಗಿ ಕೆಲಸ ಮಾಡ್ತಿದ್ದಾರೆ. ಉತ್ತರ ಪ್ರದೇಶ ಮೂಲದ ಇವರು ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇವರನ್ನ ನೇಮಕ ಮಾಡಿದ್ದಾರೆ. ಕರ್ನಾಟಕ. ತಾವರ್ ಚಂದ್ ಗೆಹ್ಲೋಟ್ ಕರ್ನಾಟಕ ರಾಜ್ಯಪಾಲರಾಗಿ ಕೆಲಸ ಮಾಡ್ತಿದ್ದಾರೆ. ಮಧ್ಯಪ್ರದೇಶ ಮೂಲದ ಇವರು ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ದಾರೆ. ರಾಷ್ಟ್ರಪತಿಯಾಗಿದ್ದ ರಾಮನಾಥ್ ಕೋವಿಂದ್ ಇವರನ್ನ ನೇಮಕ ಮಾಡಿದ್ರು. ಕೇರಳ. ರಾಜೇಂದ್ರ ಅರ್ಲೇಕರ್ ಕೇರಳದ ರಾಜ್ಯಪಾಲರು. ಇವರು ಗೋವಾ ಮೂಲದವರಾಗಿದ್ದು ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇವರನ್ನ ನೇಮಕ ಮಾಡಿದ್ರು. ಮಧ್ಯಪ್ರದೇಶ. ಮಂಗುಬಾಯ್ ಚಗ್ಗನ್ಬಾಯ್ ಪಟೇಲ್ ಮಧ್ಯಪ್ರದೇಶದ ರಾಜ್ಯಪಾಲರಾಗಿ ಕೆಲಸ ಮಾಡ್ತಿದ್ದಾರೆ. ಗುಜರಾತ್ ಮೂಲದ ಇವರು ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ದಾರೆ. ರಾಷ್ಟ್ರಪತಿಯಾಗಿದ್ದ ರಾಮನಾಥ್ ಕೋವಿಂದ್ ಇವರನ್ನ ನೇಮಕ ಮಾಡಿದ್ರು. ಮಣಿಪುರ. ಅಜಯ್ ಕುಮಾರ್ ಭಲ್ಲಾ ಮಣಿಪುರದಲ್ಲಿ ರಾಜ್ಯಪಾಲರಾಗಿ ಕೆಲಸ ಮಾಡ್ತಿದ್ದಾರೆ. ಇವರು ಪಂಜಾಬ್ ಮೂಲದವರಾಗಿದ್ದು ಯಾವುದೇ ಪಕ್ಷದೊಂದಿಗೆ ಲಿಂಕ್ ಹೊಂದಿಲ್ಲ. ನಿವೃತ್ತ IAS ಅಧಿಕಾರಿಯಾಗಿದ್ದು ನಾಗಾಲ್ಯಾಂಡ್ನ ಹೆಚ್ಚುವರಿ ಜವಾಬ್ದಾರಿ ಕೂಡ ಹೊಂದಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇವರನ್ನ ನೇಮಕ ಮಾಡಿದ್ರು. ಮೇಘಾಲಯ. CH ವಿಜಯಶಂಕರ್ ಮೇಘಾಲಯದ ರಾಜ್ಯಪಾಲರಾಗಿ ಕೆಲಸ ಮಾಡ್ತಿದ್ದಾರೆ. ಕರ್ನಾಟಕ ಮೂಲದ ಇವರು ಬಿಜೆಪಿ ಪಕ್ಷದ ನಾಯಕರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇವರನ್ನ ನೇಮಕ ಮಾಡಿದ್ರು. ಮಿಜೋರಾಂ. ಭಾರತೀಯ ಸೇನೆಯ ಜನರಲ್ ಆಗಿ ನಿವೃತ್ತಿಯಾಗಿರುವ VK ಸಿಂಗ್ ಮಿಜೋರಾಂನಲ್ಲಿ ರಾಜ್ಯಪಾಲರಾಗಿ ಕೆಲಸ ಮಾಡ್ತಿದ್ದಾರೆ. ಮಹಾರಾಷ್ಟ್ರ ಮೂಲದ ಇವರು ಬಿಜೆಪಿ ನಾಯಕರೂ ಹೌದು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇವರನ್ನ ರಾಜ್ಯಪಾಲರನ್ನಾಗಿ ನೇಮಕ ಮಾಡಿದ್ರು. ಒಡಿಶಾ. ಕಂಬಂಪತಿ ಹರಿಬಾಬು ಒಡಿಶಾದ ರಾಜ್ಯಪಾಲರಾಗಿ ಕೆಲಸ ಮಾಡ್ತಿದ್ದಾರೆ. ಆಂಧ್ರ ಪ್ರದೇಶ ಮೂಲದ ಇವರು ಬಿಜೆಪಿ ನಾಯಕ ಕೂಡ ಹೌದು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇವರನ್ನ ರಾಜ್ಯಪಾಲರನ್ನಾಗಿ ನೇಮಕ ಮಾಡಿದ್ರು. ಪಂಜಾಬ್. ಗುಲಾಬ್ ಚಂದ್ ಕಟೇರಿಯಾ ಪಂಜಾಬ್ನ ರಾಜ್ಯಪಾಲರು. ರಾಜಸ್ಥಾನ ಮೂಲದ ಇವರು ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇವರನ್ನ ನೇಮಕ ಮಾಡಿದ್ರು. ರಾಜಸ್ಥಾನ. ಹರಿಬಾಬು ಬಳಗೆ ರಾಜಸ್ಥಾನದ ರಾಜ್ಯಪಾಲರಾಗಿ ನೇಮಕ ಆಗಿದ್ದಾರೆ. ತೆಲಂಗಾಣ ಮೂಲದ ಇವರು ಬಿಜೆಪಿ ನಾಯಕರು ಕೂಡ ಹೌದು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇವರನ್ನ ನೇಮಕ ಮಾಡಿದ್ರು. ಸಿಕ್ಕಿಂ.
ಓಂ ಪ್ರಕಾಶ್ ಮಾಥುರ್ ಸಿಕ್ಕಿಂನ ರಾಜ್ಯಪಾಲರಾಗಿ ಕೆಲಸ ಮಾಡ್ತಿದ್ದಾರೆ. ಇವರು ರಾಜಸ್ಥಾನ ಮೂಲದವರು. ಬಿಜೆಪಿ ನಾಯಕರಾದ ಇವರನ್ನ ದ್ರೌಪದಿ ಮುರ್ಮು ನೇಮಕ ಮಾಡಿದ್ರು. ತಮಿಳುನಾಡು ನಿವೃತ್ತ IAS ಅಧಿಕಾರಿ NR ರವಿ ತಮಿಳುನಾಡಿನ ರಾಜ್ಯಪಾಲರಾಗಿದ್ದಾರೆ. ಬಿಹಾರ ಮೂಲದ ಇವರು ಯಾವುದೇ ಪಕ್ಷದೊಂದಿಗೆ ಗುರುತಿಸಿಕೊಂಡಿಲ್ಲ. ರಾಮನಾಥ್ ಕೋವಿಂದ್ ಇವರನ್ನ ರಾಜ್ಯಪಾಲರನ್ನಾಗಿ ನೇಮಕ ಮಾಡಿದ್ರು. ತೆಲಂಗಾಣ ಜಿಷ್ಣುದೇವ್ ವರ್ಮಾ ತೆಲಂಗಾಣ ರಾಜ್ಯಪಾಲರಾಗಿದ್ದು ಇವರು ತ್ರಿಪುರಾ ಮೂಲದವರು. ಬಿಜೆಪಿ ನಾಯಕರಾದ ಇವರನ್ನ ದ್ರೌಪದಿ ಮುರ್ಮು ನೇಮಕ ಮಾಡಿದ್ರು. ತ್ರಿಪುರಾ N ಇಂದ್ರಸೇನ ರೆಡ್ಡಿ ತ್ರಿಪುರಾದಲ್ಲಿ ರಾಜ್ಯಪಾಲರಾಗಿ ಕೆಲಸ ಮಾಡ್ತಿದ್ದಾರೆ. ತೆಲಂಗಾಣ ಮೂಲದ ಇವರು ಬಿಜೆಪಿ ನಾಯಕರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇವರನ್ನ ನೇಮಕ ಮಾಡಿದ್ರು. ಉತ್ತರ ಪ್ರದೇಶ ಮಾಜಿ CM ಆನಂದಿಬೆನ್ ಪಟೇಲ್ ಉತ್ತರ ಪ್ರದೇಶದ ರಾಜ್ಯಪಾಲರಾಗಿ ಕೆಲಸ ಮಾಡ್ತಿದ್ದಾರೆ. ಗುಜರಾತ್ ಮೂಲದ ಇವರು ಬಿಜೆಪಿಯ ಹಿರಿಯ ನಾಯಕಿ. ರಾಷ್ಟ್ರಪತಿಯಾಗಿದ್ದ ರಾಮನಾಥ್ ಕೋವಿಂದ್ ಇವರನ್ನ ನೇಮಕ ಮಾಡಿದ್ರು. ಉತ್ತರಾಖಂಡ್ನ ರಾಜ್ಯಪಾಲರಾಗಿ ಗುರ್ಮಿತ್ ಸಿಂಗ್ ನೇಮಕ ಆಗಿದ್ದಾರೆ. ಪಂಜಾಬ್ ಮೂಲದ ಇವರು ಬಿಜೆಪಿ ನಾಯಕರು ಕೂಡ ಹೌದು. ರಾಷ್ಟ್ರಪತಿಯಾಗಿದ್ದ ರಾಮನಾಥ್ ಕೋವಿಂದ್ ಇವರನ್ನ ನೇಮಕ ಮಾಡಿದ್ರು. ಪಶ್ಚಿಮ ಬಂಗಾಳ ನಿವೃತ್ತ IAS ಅಧಿಕಾರಿ CV ಆನಂದ್ ಬೋಸ್ ಪಶ್ಚಿಮ ಬಂಗಾಳದ ರಾಜ್ಯಪಾಲರು. ಮೂಲತಃ ಕೇರಳದವರಾದ ಇವರು ಯಾವುದೇ ಪಕ್ಷದ ಜೊತೆ ಗುರುತಿಸಿಕೊಂಡಿಲ್ಲ. ಅಂದಹಾಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇವರನ್ನ ನೇಮಕ ಮಾಡಿದ್ದಾರೆ. ಇವಿಷ್ಟು ವಿವಿಧ ರಾಜ್ಯಗಳ ರಾಜ್ಯಪಾಲರ ಮಾಹಿತಿ. ಅದೇ ರೀತಿ 8 ಕೇಂದ್ರಾಡಳಿತ ಪ್ರದೇಶಗಳಿದ್ದು ಅವುಗಳ ಪೈಕಿ 5ರಲ್ಲಿ ಲೆಫ್ಟಿನೆಂಟ್ ಗವರ್ನರ್ಗಳು ಇದ್ದಾರೆ. ಅವರು ಯಾರು ಅಂತ ನೋಡೋದಾದ್ರೆ ಅಂಡಮಾನ್ ಮತ್ತು ನಿಕೋಬಾರ್ ನೌಕಾಪಡೆಯ ನಿವೃತ್ತ ಅಡ್ಮಿರಲ್ ದೇವೇಂದ್ರ ಕುಮಾರ್ ಜೋಶಿ ಅಂಡಮಾನ್ ಮತ್ತು ನಿಕೋಬಾರ್ನ ಲೆಫ್ಟಿನೆಂಟ್ ಗವರ್ನರ್ ಆಗಿದ್ದಾರೆ. ಉತ್ತರಾಖಂಡ್ ಮೂಲದ ಇವರು ಯಾವುದೇ ಪಕ್ಷದ ಜೊತೆಗೆ ಗುರುತಿಸಿಕೊಂಡಿಲ್ಲ. ರಾಷ್ಟ್ರಪತಿಯಾಗಿದ್ದ ರಾಮನಾಥ್ ಕೋವಿಂದ್ ಇವರನ್ನ ನೇಮಕ ಮಾಡಿದ್ರು. ದೆಹಲಿ ವಿನಯ್ ಕುಮಾರ್ ಸಕ್ಸೇನಾ ಕೇಂದ್ರಾಡಳಿತ ಪ್ರದೇಶ ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ಆಗಿದ್ದಾರೆ. ಇವರು ಮೂಲತಃ ಉತ್ತರ ಪ್ರದೇಶದವರು. ಇಂಡಿಯನ್ ಬಿಸಿನೆಸ್ ಎಕ್ಸಿಕ್ಯೂಟಿವ್ ಆಗಿರುವ ಇವರು ಯಾವುದೇ ಪಕ್ಷದ ಜೊತೆಗೆ ಗುರುತಿಸಿಕೊಂಡಿಲ್ಲ. ಇವರನ್ನ ರಾಷ್ಟ್ರಪತಿಯಾಗಿದ್ದ ರಾಮನಾಥ್ ಕೋವಿಂದ್ ನೇಮಕ ಮಾಡಿದ್ರು. ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶ ಜಮ್ಮು ಕಾಶ್ಮೀರದಲ್ಲಿ ಮನೋಜ್ ಸಿನ್ಹಾ ಲೆಫ್ಟಿನೆಂಟ್ ಗವರ್ನರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಉತ್ತರ ಪ್ರದೇಶ ಮೂಲದ ಇವರು ಬಿಜೆಪಿ ನಾಯಕರು. ರಾಷ್ಟ್ರಪತಿಯಾಗಿದ್ದ ರಾಮನಾಥ್ ಕೋವಿಂದ್ ಇವರನ್ನ ನೇಮಕ ಮಾಡಿದ್ರು. ಲಡಾಖ್ ಕೇಂದ್ರಾಡಳಿತ ಪ್ರದೇಶವಾದ ಲಡಾಖ್ನಲ್ಲಿ ಕವಿಂದರ್ ಗುಪ್ತಾ ಲೆಫ್ಟಿನೆಂಟ್ ಗವರ್ನರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಜಮ್ಮು ಕಾಶ್ಮೀರದ ಇವರು ಬಿಜೆಪಿಯ ನಾಯಕರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇವರನ್ನ ನೇಮಕ ಮಾಡಿದ್ರು. ಪುದುಚೇರಿ ನಿವೃತ್ತ IAS ಅಧಿಕಾರಿ ಕುನಿಯಲ್ ಕೈಲಾಶ್ ನಾಥನ್ ಪುದುಚೇರಿಯ ಲೆಫ್ಟಿನೆಂಟ್ ಗವರ್ನರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಕೇರಳ ಮೂಲದ ಇವರು ಯಾವುದೇ ಪಕ್ಷದ ಜೊತೆಗೆ ಗುರುತಿಸಿಕೊಂಡಿಲ್ಲ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇವರನ್ನ ನೇಮಕ ಮಾಡಿದ್ರು. ಇನ್ನು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಆಡಳಿತ ಅಧಿಕಾರಿಗಳನ್ನ ನೇಮಿಸಲಾಗಿದೆ. ಅವರು ಯಾರು ಅಂತ ನೋಡೋದಾದ್ರೆ ಚಂಡೀಗಢ ಇಲ್ಲಿ ಗುಲಾಬ್ ಚಂದ್ ಕಟಾರಿಯಾ ಆಡಳಿತ ಅಧಿಕಾರಿ ಆಗಿದ್ದಾರೆ. ರಾಜಸ್ಥಾನ ಮೂಲದ ಇವರು ಬಿಜೆಪಿ ನಾಯಕರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇವರನ್ನ ನೇಮಕ ಮಾಡಿದ್ರು. ದಾದ್ರಾ ನಗರ್ ಹವೇಲಿ ಮತ್ತು ದಿಯು ದಮನ್ ಇಲ್ಲಿ ಪ್ರಫುಲ್ ಕೋಡಾ ಪಟೇಲ್ ಆಡಳಿತ ಅಧಿಕಾರಿ ಆಗಿದ್ದಾರೆ. ಗುಜರಾತ್ ಮೂಲದ ಇವರು ಬಿಜೆಪಿ ನಾಯಕರು ಕೂಡ ಹೌದು. ಮತ್ತೊಂದು ಕೇಂದ್ರಾಡಳಿತ ಪ್ರದೇಶವಾದ ಲಕ್ಷದ್ವೀಪದ ಜವಾಬ್ದಾರಿಯನ್ನು ಕೂಡ ಹೆಚ್ಚುವರಿಯಾಗಿ ಇವರಿಗೆ ಕೊಡಲಾಗಿದೆ. ಯಾವ ಪಕ್ಷದಿಂದ ಇಷ್ಟು ಇದ್ದಾರೆ? ರಾಜ್ಯಪಾಲರನ್ನ ಕೇಂದ್ರ ಸಚಿವ ಸಂಪುಟ ಆಯ್ಕೆ ಮಾಡುತ್ತೆ. ನಂತರ ಅವರನ್ನ ಸಹಿಯೊಂದಿಗೆ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇರೋದ್ರಿಂದ ಹೆಚ್ಚಿನ ರಾಜ್ಯಗಳಲ್ಲಿ ಬಿಜೆಪಿ ನಾಯಕರೇ ರಾಜ್ಯಪಾಲರಾಗಿ ಕೆಲಸ ಮಾಡ್ತಿದ್ದಾರೆ. ಭಾರತದ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪೈಕಿ 23 ಕಡೆಗಳಲ್ಲಿ ಬಿಜೆಪಿ ನಾಯಕರೇ ಆಯ್ಕೆ ಆಗಿದ್ದಾರೆ. ಇನ್ನುಳಿದಂತೆ ಕೆಲವು ನಿವೃತ್ತ ಸೇನಾಧಿಕಾರಿಗಳು ಮತ್ತು IAS ಅಧಿಕಾರಿಗಳು ಯಾವುದೇ ಪಕ್ಷದ ಜೊತೆಗೆ ಗುರುತಿಸಿಕೊಂಡಿಲ್ಲ. ಇಂಥವರು ಸುಮಾರು 9 ಕಡೆಗಳಲ್ಲಿ ಇದ್ದಾರೆ. ಇನ್ನು 1 ರಾಜ್ಯದಲ್ಲಿ ಮಾತ್ರವೇ ತೆಲುಗು ದೇಶಂ ಪಕ್ಷದ ರಾಜ್ಯಪಾಲರು ಇದ್ದಾರೆ. ಇನ್ನು ಇಡೀ ದೇಶದಲ್ಲಿ ಬಿಹಾರ ಮತ್ತು ಆಂಧ್ರ ಪ್ರದೇಶದಲ್ಲಿ ಮಾತ್ರವೇ ಮುಸ್ಲಿಂ ರಾಜ್ಯಪಾಲರಿದ್ದಾರೆ. ಸ್ನೇಹಿತರೆ, ಇದು ದೇಶದ ವಿವಿಧ ರಾಜ್ಯಗಳ ರಾಜ್ಯಪಾಲರ ಕುರಿತು ಮಾಹಿತಿ ಕೊಡುವ ಪ್ರಯತ್ನ. ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬ ಮುಖ್ಯ. ಧನ್ಯವಾದ.